ಚಾಂಬಾರಿ ಅಭಿನಂದಿಸೋಣ. ಇದೆಲ್ಲವೂ ಕೂಡ ಸಾಧ್ಯವಾಗಿದ್ದು ಶ್ರೀಯುತ ಉಮೇಶ್ ದುರ್ಗಪ್ಪ ಸೆಕ್ರೆಟರಿ ಅವರು ಮತ್ತು ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಗುರುಮಾತೆಯರು ಗುರುಗಳು ಅವರ ಒಂದು ಶ್ರಮ ತುಂಬಾ ಇರುವುದರಿಂದ ಹೀಗಾಗಿ ಇವರು ಶ್ರಮದಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈಗ ತಾನೇ ಆಗಮಿಸಿರ್ತಕ್ಕಂಥ ಬೈರಾತರ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ದುರ್ಗಾದಾಸ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಹಿರಿಯರಾಗಿರುವಂತಹ ದುರ್ಗಾದಾಸ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಂಡ್ರೆ
ಪಾವನ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶಿವಾನಂದ ಮಠ ಗೋಡಿಗೇರಿ ಇವರಿಗೂ ಕೂಡ ಶ್ರೀ ಬೇರಾಟ ಕರ್ನಾಟಕ ಬೇರಾಟ ಅಕಾಡೆಮಿ ನಮಸ್ಕಾರಗಳನ್ನು ಸಲ್ಲಿಸಿ ಅವರನ್ನು ಕೂಡ ಮೊದಲಿಗೆ ಎಲ್ಲ ಗ್ರಾಮದ ಪರವಾಗಿ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಮಾನವೀಯ ಹಾಗೂ ಸನ್ಮಾನಗಳು ಮಲ್ಲಯ್ಯ ಮಹಾಸ್ವಾಮಿಗಳು ಮಠದಲ್ಲಿ ಸಂಕಲ್ಪ ಬಿಜಾಪುರದವರು ಬಂದು ಅವರಿಗೆ ಗುರುಗಳಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಬಿಜಾಪುರದ ಸರ್ಕಾರಿ ಇನ್ಸ್ಪೆಕ್ಟರ್ ಶ್ರೀಯುತ ಮಲ್ಲಯ್ಯ ಗಣಪತಿಯವರು ಬಂದು ಸರ್ವ ಪೂಜ್ಯರಿಗೆ ಆರಾಧನೆಯ ಮಾಡುವ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಈ ಮುಖಾಂತರವಾಗಿ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಮಲ್ಲಯ್ಯ ಗಣಪತಿಯವರಿಗೆ ವಿನಂತಿಸಿಕೊಳ್ಳುತ್ತೇನೆ. ವೇದಮೂರ್ತಿ ಶ್ರೀ ರಾಜಯ್ಯ ಮಹಾಸ್ವಾಮಿಗಳು ಹೇಳಿದಾಗ ಇವರಿಗೂ ಕೂಡ ಬೇರಾಟ ಕರ್ನಾಟಕ ಬೇರಾಟ ಅಕಾಡೆಮಿಯಿಂದ ಹಾಗೂ ಮೊದಲಾಗಿ ಗ್ರಾಮಸ್ಥರ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಪೂಜ್ಯರಿಗೆ ನಮ್ಮ ಗ್ರಾಮ ಮುಂದುವರಿಸಿಕೊಂಡು ಬಂದದ್ದಾಗಿದೆ. ಇನ್ನು ಬಳಿಕ ನಮ್ಮ ಗ್ರಾಮದಲ್ಲಿ ಒಂದಾದ ಮಾತು ಮಲ್ಲಮ್ಮನಿಗೆ ಹೇಳಲು ಬಂದಾಗ ಇಲ್ಲಿ ಮಲ್ಲಮ್ಮನ ಬಗ್ಗೆ ಹೇಳಬೇಕು ಅಂದರೆ ಆ ಹಿಂದಿನ ಮುಂದೆ ಹೇಳಬೇಕು. ಯಾಕಂದ್ರೆ ಎಲ್ಲರೂ ಮಲ್ಲಮ್ಮ ಗತಿ ಗೊತ್ತಾರೆ ಎಲ್ಲ ಗೊತ್ತಾರೆ. ನಾಳೆಗೂ ಕೂಡ ಒಂದೆರಡು ಮಾತುಗಳಿಂದ ಮಾತು ಬಗ್ಗೆ ನಮ್ಮ ಮಾವನವರು ಸಾಕ್ಷಾತ್ ಮಲ್ಲಮ್ಮ ಮಲ್ಲಕಣ್ಣಿನ ಮಲ್ಲಮ್ಮ ಹೋಗಿ ಈ ಬೈರಾಟಗಳು ನಡೆಯುತ್ತಿದ್ದು ಆಟಗಳು ನಡೆಯುತ್ತಿದ್ದು ಈ ಆಟಗಳು ಈ ಮಹಾಲಕ್ಷ್ಮಿ ದೇವಸ್ಥಾನ ಒಳಗೆ ಒಂದು ರಂಗಮಂಟಪ ಅಂತಿದೆ. ಆ ರಂಗಮಂಟಪದಲ್ಲಿ ಮಾಡಿದಂತ ಆಟಗಳು ನಡೀತಿದ್ದು ಅದು ಏನಾಯ್ತು ಅಂತಂದ್ರೆ ಜನ ಹೆಚ್ಚಾಗಲ್ಲ ಅದು ಆ ಕಣ್ಣಿ ಉಳಿಸ್ಬಿಟ್ಟು ಹೊಡ್ಕೊಂಡು ಹೋಗ್ಬೇಕು. ಏನಂದ್ರೆ ಆ ಕಡಗಳು ಬಿಡ್ಬೇಕು ಗಾಯಗಾಲ ಆಕತಿ ಗಾಯಗಾಲ ಗಾಯಗಾಲ ಅಂದ್ರೆ ಏನ ಆ ಕಡ ಹಂಗ ಹೋಗ್ತಂದ್ರೆ
ಗಾಳಿಗೆ ಬಿದ್ದ ಆ ಕರ ಗಾಳಿಗೆ ಗಾಳಿಗೆ ಅದಕ್ಕೆ ಹಂಗ ಬೈಲಿ ಬಿದ್ದ ಬೈಲಿಗೆ ಬಿದ್ದ ಈ ಆಟ ಈಗ ದೃಷ್ಟಾಂತ ಏನು ಅಂತಂದ್ರೆ ನಮ್ಮ ಮಹಾಲಕ್ಷ್ಮಿ ಆರ್ತಿ ಮೊದಲ ನಾವು ಸಣ್ಣವರಿದ್ದಾಗ ನಾವು ನಮ್ಮ ಮಲೇಶ್ವರ ಕ್ಯಾಟೆ ಚಂದ ಅವ ಒಬ್ಬನ ಮಗ ಅವ್ನು ನಾವು ರೊಕ್ಕ ಮಾಡ್ಕೊಂಡು ಸುಳ್ಳು ಹೊಸ ಇರ್ವಿ ನಮ್ ಕೂಡ ಮುಕ್ಕಳಿ ಅಂತೀವಿ ಕ್ಯಾಟೆ ಹಚ್ಕೊಂಡು ಅದು ಮೊದಲ ಇಲ್ಲಿ ನಡೀತಿತ್ತು ಕಾರ್ತಿ ಬಸ್ಸಿಗೆ ಇಲ್ಲೇ ಒಳಗೆ ಎಷ್ಟು ಆಗಕ್ಕೆ ಆ ಕಾರ್ತಿ ಮಂದಿ ಹಚ್ಚವನ ಹೊರಗೆ ಹೊರಗೆ ಬಂತು ಈ ಹೊರಗಡೆಯನ್ನು ಒಂದು ಮಾತು ಏನಂದ್ರು ರಾಜ ಬೀಜ ರಾಜ ಬೀಜ ಮಲಬು ನೋಡಿ ಹೋಗಿ ಜಪ್ತಲ್ಲಿ ಹೋಗ್ತೈತೆ ಆಕೆ ಹಂಗದ ಆಕೆ ಹಂಗದ ವಿಷಯ ಇದ್ದವ್ ಹೇಳ್ತಿದ್ರು ಇಲ್ಲಪ್ಪ ಅವ್ನು ಮನುಷ್ಯ ಅಲ್ಲ ಮನುಷ್ಯ ಅಲ್ಲ ಅದೇನು ಉತ್ತರ ಕೊಡ್ತೈತೆ ಧನ ಸೂತ್ರ ಇಲ್ಲಪ್ಪ ಅವ್ನು ಮನುಷ್ಯ ಅಲ್ಲ ಗುಡಿಯಾನೆ ಇದ್ದ ಹಂಗ ನಮ್ಮ ಕಾರ್ತಿ ಬಹುಶಃ ಜಮಖಂಡಿ 100 ಇಲ್ಲಿವರೆಗೆ ಬೆಳೀಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸ ಈಗ ನಾವು ಈ ಶ್ರೀಕೃಷ್ಣ ಪಾಠದಲ್ಲಿ ದೊಡ್ಡಾಟದಲ್ಲಿ ಮತ್ತು ಸಂಜಾದ ಗಣಪತಿಯ ಗಿಗಿ ಬಂದಾಗ ಹಿಂಗ ಸ್ತುತಿ ಮಾಡ್ತಾರೆ ನಮ್ಮ ಪಾಜಾತ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಲ್ಲಿ ಇವತ್ತಿದ್ರು ನಮ್ಮ ಮಾರಾಟ 52 ವರ್ಷ ಸರ್ವಿಸ್ ಮಾಡ್ಯಾರ ಬಣ್ಣ ಹಂಚ್ಕೊಂಡಾರ ಅವ್ರ ಮುಂದೆ ನಾವು ಹಾಡುದು ಸೂರ್ಯನ ಮುಂದೆ ದೀಪ ಹಚ್ಚಿದಾಗ ಏನಾದ್ರು ಕ್ಷಮ ಮಾಡಿ ಅದಕ್ಕೆ ಅಲ್ಲಿ ಇಬ್ರು ಅಲ್ಲಿ ಸ್ತ್ರೀಯರು ಈ ಹಾಡು ಈ ಚಾಲು ಹಾಡಬೇಡಿ ಈ ಚಾಲು ಅಂದದ್ದು ಇದು ಶ್ರೀಕೃಷ್ಣ ಪಾರಿಜಾತದಲ್ಲಿ 5 ಸಲ ಬರಬೇಕು 5 ಸಲ ಒಂದು ಆಮೇಲೆ ಹಪ್ಪು ಮರಿಯಾದ ಮೊಸರ 2 ಆಮೇಲೆ ಜಾನೆ ನೋಡುನು ಬಾರೆ 3 ಧೋಳ
ಸಂಭವ. ಘೋರ ಸಂಭವ ನಮ್ಮ. ಹಾ, ಹೌದು. ಆಮೇಲೆ ಇನ್ನೊಂದು ಭೂತ ಬಿಡಿಸಲು. ಭೂತ ಬಿಡಿಸಲು ಬಂದೆ. ಹೆಂಗ 5 ಸಲ ಪ್ರಯೋಗ. ಒಂದು ನೀವು ಮಾತಾಡ್ತೀವಿ ಹೌದು, ಪಾಶ್ಚಾತ್ಯ ಬಗ್ಗೆ ಹೆಮ್ಮೆ ಅದೇನಂತಂದ್ರೆ ಹೇಳು. ಇಂಥ ಕಲಾವಿದರು ಇದುವರೆಗೂ ಎಂದೂ ಪಾಶ್ಚಾತ್ಯಕ್ಕೆ ಸಾಗಿಲ್ಲ. ಅಪ್ಪ ಬಜ್ಜಿ ರಮೇಶರು ಅಪ್ಪ ನಮ್ಮ ಹಿಡ್ಕೊಂಡು ಮಾಲಕ್ಕ ಶ್ರೀ ಬಜ್ಜಿ ರಮೇಶರು ಲೋಕಾಪುರ ಇಲ್ಲಿ ಏನಂತಂದ್ರೆ 5 ಸಲ ಅದು ಪ್ರಯೋಗ ಆದ್ರೆ ಈ ದಾಟಿ ಒಬ್ಬನಿಗೆ ಇನ್ನೊಬ್ಬರಿಗೆ ಮಗ ಕೇಳಿದಾನೆ ಏನು ಇದೇ ಮತನ ಅಂದ್ರಿ ಅದ ದಾಟಿ ಗೋದ ಸಂಭವ ಅಂದ್ರೆ ಅದ ದಾಟಿ ಭೂತ ಬಿಡಿಸಲು ಬಂದೆ ಅರ್ಥ ಆಗ್ತದೆ. ಹಾಡಿದಾಗ ಹಾಡ್ತೀವೋ ಒಬ್ಬರು ಇನ್ನೊಬ್ಬರಿಗೆ ಗಂಡ ಮಗ ಕೇಳಿದ್ರು ಅಂದೇ ನಾಟಕ ಮಾಡಿ ಬೇಸಾರಟ್ಟಿ ಅವರು ಹುಟ್ಟುತ್ತಲೇ ಕಲಾವಿದರಾಗಿ ಬೆಳೆದವರೇನು ಅಲ್ಲ. ಅವರ ಮನೆತನದ ಸಂಕಷ್ಟಗಳನ್ನ ಸ್ವಲ್ಪವೇ ನಿನ್ನೆ ನಾನು ಕೇಳಿಸಿಕೊಂಡೆ. ಒಂದು ಕಾಲದಲ್ಲಿ ಅವರು ಬಾಲಕರಿದ್ದಾಗ ಒಂದೇ ರೊಟ್ಟಿಯನ್ನ ತಿಂದು ಇಡೀ ದಿನ ಅವರು ಕಳಿಬೇಕಾಗ್ತಾ ಇತ್ತು ಎಂಬತಕ್ಕಂಥ ಸಂದರ್ಭವನ್ನ ಹೇಳಿ. ಆಗಿನ ದಿನಮಾನಗಳೇ ಹಾಗೆ. ಬಡವರೆಲ್ಲ ಹೊಲಗದ್ದೆಗಳಲ್ಲಿ ದುಡಿಬೇಕು ಅಂತ ಹೇಳಿದ್ರೆ ಮಳೆ ಇರಂಗಿಲ್ಲ, ಬೆಳೆ ಇರಂಗಿಲ್ಲ. ಹಾಗಾಗಿ ಕಷ್ಟನ ತಾವು ಸ್ವತಃ ಅನುಭವಿಸಬೇಕಾಗ್ತದೆ. ಶ್ರೀ ಲಕ್ಷ್ಮಣ್ ಅವರು ಅಂತ ಕಷ್ಟವನ್ನ ಅನುಭವಿಸಿರೋದ್ರಿಂದಲೇ ಹಂತ ಹಂತವಾಗಿ ಅವರು ಮೇಲೇರುತ್ತಾ ಬಂದಿದ್ದಾರೆ. ಮತ್ತು ನಮ್ಮ ಅಕಾಡೆಮಿಯಲ್ಲಿ ಅವರು ಕೊಡುವಂತಹ ಸಲಹೆ ಸೂಚನೆಗಳು ಕೂಡ ಬಹಳ ಮಾರ್ಗಸೂಚಿಯಾಗಿರ್ತವೆ. ಮತ್ತು ಇದನ್ನ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮಣ ದೇಸಾರಟ್ಟಿ ಅವರಿಗೆ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಮುಗಿತು. ಅವರಿಗೆ ಟೈಮಿನ ಕಂಡೀಷನ್ ಹಾಕಕ್ಕೆ ಬರೋದೇ ಆ ರೀತಿ ಅವರ ಹುಮ್ಮಸ್ಸು ಇರ್ತದೆ. ನಿಮ್ಗೆ ಗೊತ್ತಿರುವಂತೆ ಕಲಾ ಪ್ರಪಂಚದ ದೊಡ್ಡ ಗುಣ ಅಂತ ಹೇಳಿದ್ರೆ ಆ ಕಲಾವಿದನಿಗೆ ಆತ ಬಡವ ಇರಲಿ, ಕೂಲಿಕಾರ ಇರಲಿ, ಹೊಲಗದ್ದೆಗಳಲ್ಲಿ ದುಡಿತಕ್ಕಂತಹ ರೈತ ಇರಲಿ, ಆದ್ರೆ ಒಂದು ಹಾಡು ಕಲ್ತ್ಕೊಂಡಿದ್ದ, ಒಂದು ಆಟದಲ್ಲಿ ಪಾತ್ರ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆತ ಸಾಮಾನ್ಯ ಮನುಷ್ಯನಾಗಿ ಕಾಣುವುದೇ ಇಲ್ಲ. ವೇದಿಕೆಯ ಮೇಲೆ ಬಂದ ಅಂತ ಹೇಳಿದ್ರೆ ಅದು ಸಾಮಾನ್ಯ ಮನುಷ್ಯತ್ವದಿಂದ ಬೇರೊಂದು ಮನುಷ್ಯನಾಗಿ ಆತ ತಯಾರಾಗಿರ್ತಾನೆ. ಹೀಗಾಗಿ ಪ್ರತಿ ಕಲಾವಿದನಲ್ಲೂ ಕೂಡ ಒಳಗಡೆ ಒಂದು ವ್ಯಕ್ತಿತ್ವ ಇರ್ತದೆ, ಹೊರಗಡೆ ಒಂದು ವ್ಯಕ್ತಿತ್ವ ಇರ್ತದೆ. ಹೊರಗಡೆ ವ್ಯಕ್ತಿತ್ವದಲ್ಲಿ ಆತ ಬಡವನಾಗಿದ್ದಾಗ ದಣಿಯರಿಗೆ ದಣಿ ಅಂತ ಮಾತಾಡ್ತಾನೆ, ಮತ್ತು ಅಣ್ಣ ತಮ್ಮಂದಿರಿಗೆ, ಚಿಕ್ಕಪ್ಪನವರಿಗೆ, ಪರಿಚಯದವರಿಗೆ ಮಾತಾಡಿಸೋ ರೀತಿನೇ ಇದೆ. ಕಲಾವಿದನಾಗಿ ಬಣ್ಣ ಹಾಕಿಕೊಂಡು ನಿಂತ್ಕೊಂಡಾಗ ಆತ ಕಾಣ್ತಕ್ಕಂಥ ಐಕ್ಯನೇ ಬೇರೆಯಾಗಿರ್ತಾರೆ. ಕಲಾ ಪ್ರಪಂಚದ ಒಂದು ಅಲೌಕಿಕವಾದಂತಹ ಅನುಭವವೇ ಆ ರೀತಿ ಆಗಿರ್ತದೆ. ಈ ಕಾರಣದಿಂದ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಜನ, ರೈತಾಪಿ ವರ್ಗದ ಜನ, ವಿಶೇಷವಾಗಿ ರೈತಾಪಿ ವರ್ಗದ ಜನ ಈ ಕಲಾ ಪ್ರದರ್ಶನದ ಮಾಧ್ಯಮಗಳನ್ನ ಅವರು ಹುಟ್ಟಾಕಿದ್ರು. ಅದಕ್ಕೆ ಆರಂಭದಲ್ಲಿ ಬಯಲಾಟ ಅಂತ ಹೆಸರು. ಬಯಲು ಅಂದ್ರೆ ಅದು ಸಾಮಾನ್ಯವಾದ ಬಯಲು ಅಲ್ಲ. ಶಿವಶರಣರು ಹೇಳೋ ರೀತಿಯಲ್ಲಿ ಎಲ್ಲ ಜನಗಳು ಮುಕ್ತವಾಗಿ ಸೇರುವಂತಹ ಒಂದು ಜಾಗ. ಯಾಕಂತ ಜಾಗ ನಾವು ಹುಟ್ಟುಕೊಂಡ್ರು ಅಂತ ಹೇಳಿದ್ರೆ ಅವರವರ ಮನೆಗಳ ಅಂತಸ್ತುಗಳು ಬೇರೆ ಬೇರೆ ಇರ್ತಾರೆ, ಜಾತಿಗಳು ಬೇರೆ ಬೇರೆ ಇರ್ತಾರೆ. ಆದರೆ ಬಯಲಾಟ ನೋಡುವಂತ ಸ್ಥಳ ಬಯಲು ಏನಿದೆಯಲ್ಲ ಅದು ಸಾಕ್ಷಾತ್ ಶಿವನ ಸಾನ್ನಿಧ್ಯವಾಗಿ ಅವರಿಗೆ ಕಾಣಿಸ್ತದೆ. ಅಲ್ಲಿ ಜಾತಿ ಭೇದ ಕಾಣೋದಿಲ್ಲ, ಆಮೇಲೆ ಶ್ರೀಮಂತ ಬಡವ ಎನ್ನುವಂತ ಭೇದ ಕಾಣೋದಿಲ್ಲ. ಸೊ ಹಾಗಾಗಿ ಬಯಲಿನಲ್ಲಿ ಆಡತಕ್ಕಂಥ ಆಟ ಅದು ಬಯಲಾಟ. ಮತ್ತೊಂದು ಅವರಿಗೆ ಹಾಡಿನ ದಾಸಿಗಳು ಗೊತ್ತಿದ್ದಾವೆ, ಹಾಡನ್ನು ಹೇಗೆ ಹಾಡಬೇಕು ಅಂತ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶಂಸೆಯ ಮಾತಲ್ಲ, ಅದು ವಾಸ್ತವ ಕೂಡ. ಆದರೆ ಮತ್ತೊಂದು ಅವರಿಗೆ ಒಂದು ಸಣ್ಣ ಸಲಹೆ ಏನು ಅಂತಂದ್ರೆ, ಉಪನ್ಯಾಸ ಕಾರ್ಯಕ್ರಮ ಅಂತ ಹೇಳಿದ್ರೆ ಉಪನ್ಯಾಸವೇ ಹೆಚ್ಚಿನ ಪ್ರಮಾಣದಲ್ಲಿ ಹಾಡು ಬರ್ತದಿಂದ ತೋರಿಸಿ ಬೇಕಾದ್ರೆ ಯಾವ ಬೇಡ ಅನ್ನೋದಿಲ್ಲ. ಆದ್ರೆ ಅದು ಖಚಿತ ಆಗಿರಬೇಕು, ಮಿತಿ ಇರಬೇಕು. ಯಾಕಂದ್ರೆ ಕೂತವಂತ ಪ್ರೇಕ್ಷಕರು
ಆಮೇಲೆ ಸ್ಟೇಜ್ ಮೇಲೆ ಇರ್ತಕ್ಕಂಥ ಇತರ ಸ್ವಾಮೀಜಿಯವರು ಇದ್ದಾರೆ, ಮತ್ತೆ ನಾವೆಲ್ಲ ಇದ್ದೀವಿ. ನಾವೆಲ್ಲ ಮಾತಾಡೋದಕ್ಕೂ ಕೂಡ ಟೈಮ್ ಉಳಿಬೇಕು. ಮತ್ತೆ ಊಟದ ಸಮಯಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಈಗ ಏಕಮೇವಾದ್ವಿತೀಯ ಕಲಾವಿದರಿಸಿಕೊಂಡಿದ್ದಾರೆ. ಮಲ್ಲಮ್ಮನ ಪಾತ್ರಕ್ಕೆ ತಮ್ಮ ವಿರಾಟ್ ಬಗೆಯನ್ನು ಮೇಲೆ ಸಂಪರ್ಕಿಸಿಕೊಂಡಿದ್ದಾರೆ. ದೇವರಿಗೆ ಮಲ್ಲವರನ್ನು ಮೊದಲಗಡೆ ಮಲ್ಲವನ್ನಾಗಿಸಿದ ಶ್ರೇಯಸ್ಸು ಈ ಶಿವಗಿರಿ ಮಹಾಸ್ವಾಮಿಗಳದ್ದಾಗಿದೆ. ಇಂತಹ ಅಸಾಮಾನ್ಯ ಕಲಾವಿದ ಹೆಸರಿನಲ್ಲಿ ಸಿದ್ಧಗಿರಿ ಶ್ರೀ ಪ್ರಶಸ್ತಿಯನ್ನು ಪಾರಿಜಾತದ ಕ್ಷೇತ್ರವನ್ನೇ ಮಾನದಂಡವಾಗಿ ಇರಿಸಿಕೊಂಡು ಈ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಿರುವ ಪ್ರಸಿದ್ಧ ಕಲಾವಿದ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಳಕಲ್ ಗ್ರಾಮದ ಶ್ರೀಮತಿ ಮಾಲವಾಯಿ ಸಾಂಬೇಕರ್ ಅವರಿಗೆ ಸಿದ್ಧಗಿರಿ ಶ್ರೀ ಪ್ರಶಸ್ತಿಯನ್ನು ನೀಡಲು ಅತ್ಯಂತ ಸಂತೋಷವೆನಿಸುತ್ತದೆ. ಸಂಪೂರ್ಣದಲ್ಲಿ ಸ್ತಬ್ಧಚಿತ್ರ ಬೆಳವಣಿಗೆ ಕಾರ್ಯಗಳು ಕಣ್ಣಾರೆ ಕಂಡುಕೊಂಡಿರಿ. ಅಂತಹ ಒಂದು ಸುಂದರವಾದಂತಹ ಸ್ತಬ್ಧಚಿತ್ರಗಳಿಗೆ ಅದ್ಭುತವಾಗಿ ನೆರವೇರುವುದಕ್ಕೆ ಸ್ವೀಕರಿಸಿದ ಹಾಗೂ ವಿತರಣೆ ಮಾಡಿರ್ತಕ್ಕಂಥ ತಮ್ಮಣ್ಣಪ್ಪ ಅಂತಕ್ಕಂಥವರು ಮೊದಲು ಈ ಪಾರಿಜಾತವನ್ನ, ಆಮೇಲೆ ಪಾರಿಜಾತ ಅಂತಕ್ಕಂಥದ್ದು ಹುಟ್ಟಿಕೊಂಡು ಪರಿವರ್ತನೆಗೊಂಡು ಅವರು ಅದನ್ನು ಹುಟ್ಟಿಕೊಂಡ್ರು. ಆ ನಂತರದಲ್ಲಿ ಮೊದಲು ಬಹಳಷ್ಟು ಧೈರ್ಯದಿಂದ ಮುಂದೆ ಬಂದಿರತಕ್ಕಂಥವಳು ಕೌಸಲಿ ನಿಂಗವ್ವ ಅಂತಕ್ಕಂಥವಳು ಸತ್ಯಭಾಮ ಪಾತ್ರವನ್ನ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಆ ನಿಂಗವ್ವದು. ಆ ನಂತರದಲ್ಲಿ ಅನೇಕರು ಅಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ಬಡಕೂದಿರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬಸಪ್ಪ ಬಡಕೂದಿರಿ ಅಂತಕ್ಕಂಥವರು ಕೂಡ ಈ ಪಾರಿಜಾತವಾಗಿರ್ತಕ್ಕಂತಹ ಈ ತ್ರಿಮೂರ್ತಿಗಳು ಈ ಬಯಲಾಟಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂಥವರು. ಆನಂತರದಲ್ಲಿ ವಿಶಿಷ್ಟ ರೀತಿಯಲ್ಲಿ ಬಹಳಷ್ಟು ಅವುಗಳನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಒಂದು ಮಾತನ್ನ ಅದೇ ಮಾತನ್ನ ದುರ್ಗಾದಾಸರು ಹೇಳಿದ್ರು. ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಲೆಗೆ ಜಾತಿ ಅನ್ನುವಂಥದ್ದಿಲ್ಲ. ಅಲ್ಲಿ ಜ್ಯೋತಿ ಯಾವುದು ಅಂದ್ರೆ ಜ್ಞಾನ ಅಂತಕ್ಕಂಥ ಜ್ಯೋತಿ. ಆ ಜ್ಯೋತಿಯನ್ನು ಇಟ್ಟುಕೊಂಡು ಪ್ರಧಾನವಾಗಿ ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವನ್ನೂ ತೋರಿಸತಕ್ಕಂಥ ಒಂದು ವಿಶಿಷ್ಟ ರೀತಿಯಾಗಿರ್ತಕ್ಕಂಥದ್ದು ಈ ಬಯಲಾಟ ಅಂತಕ್ಕಂಥದ್ದು. ಸಣ್ಣಾಟ, ಆಮೇಲೆ ಜೀವನಶಿವರ ಸಣ್ಣಾಟ ಇವೆಲ್ಲವೂ ಕೂಡ ನಮ್ಮ ಭೀಮಪ್ಪ ಅವರು ಅವರಲ್ಲಿ ಕೂಡ ನಮ್ಮ ಮಠ ಇದೆ. ಅವರು ಇದಕ್ಕೆ ಹೊರಗಿಸಿಕೊಂಡಿರ್ತಕ್ಕಂಥವರು ಈ ಸಣ್ಣಾಟ, ತೆಲುಗುಲ ಕಂಠ ಅಂತಕ್ಕಂಥದ್ದು, ಕಬೀರದಾಸ ಅಂತಕ್ಕಂಥದ್ದು ಇವೆಲ್ಲವೂ ಸಣ್ಣಾಟದ ಮಾಲಿಕೆಯಲ್ಲಿ ಬರ್ತಕ್ಕಂಥವಳು. ಆದರೆ ಇವತ್ತಿನ ದಿವಸ ಮಧುರಕಂಡಿ ಗ್ರಾಮದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಏನಾದರೂ ಇತ್ತು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕಲಾಕಾರಿದ್ದಾರೆ. ಅದು ಬಹಳ ವಿಶಿಷ್ಟ ರೀತಿ. ಅಥವಾ ಬಾಸವರ ಅದಾರ, ಹಾಡೋರ ಅದಾರ, ಆಮೇಲೆ ಅಥವಾ ತಾಳ ಬಾಸವರ ಅದಾರ, ಹಾರ್ಮೋನಿಯಂ ಬಾಸವರ ಅದಾರ. ವಿಶೇಷವಾಗಿ ನಾನು ಆಗಲೇ ನಮ್ಮ ದೇವಯ್ಯ ಸ್ವಾಮಿಗಳು, ನಿರ್ಮಲಯ್ಯ ಸ್ವಾಮಿಗಳು ಆ ಪಾರಿಜಾತದ ಅನೇಕ ಹಾಡುಗಳನ್ನು ಹಾಡುವಾಗ, ಮಾತುಗಳನ್ನು ಆಡುವಾಗ ಹಳೆಯ ಮಾನವರ ಆ ಜಗಳು ಬಂದಿಯನ್ನು ನೋಡಿದಾಗ ನಮಗೆ ಅನಿಸ್ತು ಅವರು ಸಹಜ ಹೊರಗೆ ಮಾತಾಡೋ. ನಾನೇ ಸೇವೆಯಲ್ಲಿ ಇದ್ದೆ. ಸಿರಿಗೆರೆಯ ಸ್ವಾಮಿಗಳು ಬಂದರು ಅಂತಂದ್ರೆ ಅಪ್ಪವರು ಅಂತಿದ್ರು, ನಮ್ಮ ಗುರುಗಳು ವೆಂಕಟಾನಂದ ಶ್ರೀಗಳು ಅಂತಿದ್ರು, ಮಲಯ್ಯ ಮಲ್ಲಮ್ಮನವರು. ಸಿರಿಗೆರೆಯ ಸ್ವಾಮಿಗಳು ಅಂತಿರ್ಲಿಲ್ಲ, ಸಿರಿಗೆರೆಯ ಸ್ವಾಮಿಗಳಿಗೆ ಮಲ್ಲಮ್ಮನವರು ಹಾಡಿಸುವ ಅವಳ ಕಡೆಯಿಂದ ಅಂತಿದ್ರು. ಅಂದ್ರೆ ಮಹಾನ್ ಜ್ಞಾನಿಗಳಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥವರು ಸಿದ್ಧಲಿಂಗ ಸ್ವಾಮಿಗಳವರು. ಮಲ್ಲಮ್ಮ ಅಂತಕೊಂಡೇ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ನಾನು 1987ರಲ್ಲಿ 86ರಲ್ಲಿ ಬಿಳಿಗಿ ತಾಲೂಕಿನ ಸ್ವಾಮಿ ಗ್ರಾಮದಲ್ಲಿ ನಾಗಲಿಂಗೇಶ್ವರ ಪುರಾಣವನ್ನು ಕೇಳ್ತಿದ್ದೆ. ಇವರು ಸಿದ್ಧಲಿಂಗ ಸ್ವಾಮಿಗಳವರು ಸ್ವರ್ಣದ ದೇಸಾಯದ ವಾಡಿಯಲ್ಲಿ ರಾತ್ರಿ ಪುರಾಣ ಕೇಳ್ತಿದ್ರು. ನನ್ನದು ಪುರಾಣ ಮುಗಿಸ್ಕೊಂಡು ಅವರು ಅಲ್ಲಿ ಹೋಗ್ತಿದ್ರು. ಅವ್ರ ಪುರಾಣವನ್ನು ನಾನು ಕೇಳೋದು, ನನ್ನ ಪುರಾಣ ನಾವು ಹೇಳೋದು. ನಾನು ಹೇಳುವಂತ ನಾಗಲಿಂಗೇಶ್ವರ ಪುರಾಣ, ಅವ್ರ ಪುರಾಣ ಹೇಳೋದಲ್ಲ. ಅವರು ಕೂಡ ಒಂದು ಯಾವ್ದಾದ್ರು ಕಥಾನಕವನ್ನು ಇಟ್ಕೊಂಡು ಅಲ್ಲಿ 5 ದಿವಸ 9 ದಿವಸದ ದೇಸಾಯರ ವಾಡಿಯೊಳಗೆ ಈ ಕಾರ್ಯಕ್ರಮ ಮಾಡ್ತಿದ್ರು. ಇಂಥವರು ಸಾಂಗತ್ಯ ಅಂತಕ್ಕಂಥದ್ದು ಯಾರಾದರೂ ಪ್ರತಿಭಾವಂತರು ಇದ್ರು ಅಂತಂದ್ರೆ ಅವರನ್ನು ಗುರುತಿಸಿ ಅವರನ್ನು ಹುರಿದುಂಬಿಸತಕ್ಕಂಥ ಕೆಲಸ ಸಿದ್ಧಲಿಂಗ ಸ್ವಾಮಿಗಳು ಮಾಡಿದ್ರು. ಅಷ್ಟೇ ಅಲ್ಲ, ಈ ಊರಿನ ಕಣದಲ್ಲೂ ಕೂಡ, ರಕ್ತದ ಕಣದಲ್ಲೂ ಕೂಡ ಆ ವೀರ್ಯ ಅಂತಕ್ಕಂಥದನ್ನ ಪಾರಿಜಾತ ಅಥವಾ ಮಲ್ಲಮ್ಮನ ಆಟ ಇವತ್ತು ಪ್ರತ್ಯಕ್ಷಿಕೆಯಲ್ಲಿ ಮಾಡಿದಾಗ ಮಕ್ಕಳೆಲ್ಲರೂ ಕೂಡ ಶಬ್ದಚಿತ್ರಗಳನ್ನು ಮಾಡಿದಾಗ ಖುಷಿ ಆಗ್ತಿತ್ತು. ಒಂದೊಂದು ರೀತಿಯಾಗಿರ್ತಕ್ಕಂಥ ಶಬ್ದಚಿತ್ರಗಳ
ವಿಶಿಷ್ಟವಾಗಿರ್ತಕ್ಕಂತಹ ಜೋಡದಿಂದ ಅದು ಮುಂದುವರಿತಾ ಇದೆ. ಕಲೆಗೆ ಯಾವಾಗಲೂ ಕೂಡ ನಾಶ ಅಂತಕ್ಕಂಥದ್ದಿಲ್ಲ. ಭಾರತೀಯ ಸಂಸ್ಕೃತಿಯನ್ನು ಎಂದೂ ಕೂಡ ಯಾರಿಗೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸಂಸ್ಕೃತಿಯನ್ನ ಅಂದ್ರೆ ಬೇಕಾದಂತ ಜಗತ್ತಿನ ಅನೇಕ ಸಂಸ್ಕೃತಿಗಳು ಅಷ್ಟು ಎಲ್ಲವೂ ಕೂಡ ನಾಶವಾಗಿ ಹೋಗಿರುವ ಸಂಸ್ಕೃತಿಗಳು. ಭಾರತೀಯ ಸಂಸ್ಕೃತಿಗೆ ಈ ಧಕ್ಕೆ ಅನ್ನುವಂಥದ್ದು, ಕಲಂಕ ಅನ್ನುವಂಥದ್ದು ತರಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಯಾಕಂತಂದ್ರೆ ಇಲ್ಲಿ ತಪಸ್ವಿಗಳಿದ್ದಾರೆ. ಮೊನ್ನೆ ನೀವೆಲ್ಲ ಪ್ರಯಾಗದಲ್ಲಿ ನೋಡಿದ್ರಿ, ಲಕ್ಷ ಜನ, ಕೋಟಿ ಜನ ಸಾಧು ಸಂತರು ಇರೋದ್ರಿಂದ ಜೊತೆಗೆ ಇಂತಹ ಕಲಾವಿದರು ಹಾಗೂ ವೇದಿಕೆಯನ್ನು ನಿಂತಂತ ಎಲ್ಲ ತಂದೆ ತಾಯಿಗಳಿಗೂ ಎಲ್ಲರಿಗೂ ಈಗ ಅಧ್ಯಕ್ಷರೇ, ನಮ್ಮ ಹೇಗೆ ನಡೆಸುವ ಕ್ರಿಯೆ ನಮಗೆ ಎಷ್ಟು ಜನ ಬಂದಾಗ್ಯಾವ 45 ವರ್ಷದಿಂದ ನಾವು ಕಂಪನಿ ಮಾಡಕ್ಕೆ ನಡೆಸುವುದು ಇದುವರೆಗೆ ಒಂದು 100 ವರ್ಷ ಹಾಗೂ ಪ್ರಯುಕ್ತವಾಗಿ ನಾವು ಮುಂದಿನ ಸಲ ತಾವು ಹೆಚ್ಚಿನ ಆಸಕ್ತಿ ವಹಿಸಿ ನಾನು ಸ್ವಲ್ಪ ಹೆಚ್ಚಿನ ಅನುದಾನ ನೀವು ಕೊಟ್ಟರೆ 2 ದಿವಸ ಕಾರ್ಯಕ್ರಮ ಮಾಡಿಕೊಡ್ಬೇಕು. ಒಂದು ಶತಮಾನೋತ್ಸವ ಸಂಭ್ರಮ ಫೆಬ್ರವರಿ 14ನೇ ತಾರೀಕಿನಂದು ಬರುವ 26ನೇ ಇಸುವಿಯಲ್ಲಿ ತಾವು ದಯಾಳ ತಾವು ನಮ್ಮ ತನು ಮನದಿಂದ ಸಹಾಯ ಮಾಡಿದೆ ಅಂದ್ರೆ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಪೂಜಾಗಳಿಗೆ ವಂದಿಸಿ ತಮ್ಮೆಲ್ಲರ ಪರವಾಗಿ ಗಣಪತಿ ಬಂಧುಗಳ ಪರವಾಗಿ ಗ್ರಾಮದ ಪರವಾಗಿ ಪ್ರತಿ ಗ್ರಾಮಗಳಲ್ಲಿ ಅಪ್ಪಾಜಿಯವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಹಾಗೆ ಅಧ್ಯಕ್ಷರು ಅಕಾಡೆಮಿಯವರು ಬೇರೆ ಊರಾಗ ನಡೀತಿದ್ದು ನಮಗೆ ನಮ್ಮ ಊರಾಗ ನಡೀತಿದ್ದು ನೀವು ನಡೆಸಿದ್ರೆ ಸರ್ ಅಂದ್ರೆ ವಿಶೇಷವಾಗಿ ಅಕಾಡೆಮಿ ಕಾರ್ಯಕ್ರಮ ಮಾಡಿದ್ರೆ ಹೇಗೆ ಮಾಡಿದ್ರೆ ನೀವು ಅನುಮಾನ ಹೇಳೋ ಸಲುವಾಗಿ ನಮಗೆ ಕರೆದಿದ್ದೀವಿ. ತಾವು ಬಂದು ಉಪಸ್ಥಿತರಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರಿ. ಯಾವುದೇ ಕಾರ್ಯಕ್ರಮ ಇರಲಿ, ನಾಟಕ ಅಕಾಡೆಮಿ ಇರಲಿ, ವಿರಾಟ ಅಕಾಡೆಮಿ ಇರಲಿ, ಕಾರ್ಯಕ್ರಮ ಮಾಡಿದ್ರೆ ಹಿಂಗೆ ಇರಬೇಕು, ಉತ್ಸವ ನಡೆಸಬೇಕು. ಸುಮ್ಮನೆ ಕಾಟ ಸರ್ಕಾರ